ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೋಡ್ತಾ ಇರೋರು, ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ಸು, ಕಮೆಂಟ್ಸು ಕೊಡೋದನ್ನು ಮರಿಬೇಡಿ. ನೀವು ತುಂಬ ಲೇಟ್ ಮಾಡ್ತಾ ಇದ್ದೀರಾ ಕತೆ ಹಾಕೋಕ್ಕೆ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಸಾರಿ ಹೇಳ್ತೀನಿ ಅದಕ್ಕೆ. ನಾನು ನಿಮ್ಮ ಒತ್ತಾಯಕ್ಕೆ ಹಾಕ್ತಾ ಇದ್ದೀನಿ ಅಷ್ಟೇ. ಅದೇನೋ ಯೂಟ್ಯೂಬಲ್ಲಿ ಪ್ರಾಬ್ಲಮ್ ಆಗಿದೆ ನನಗೆ. ಅದಕ್ಕೇ ಸ್ವಲ್ಪ ಲೇಟ್ ಆಗ್ತಾ ಇದೆ. ಸಾರಿ. ಆದರೂ ಹಾಕ್ತಾ ಇದ್ದೀನಿ. ಪ್ಲೀಸ್ ನೋಡಿ, ಕೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಳಗಿನ 9:30 ಅವನು ಕಣ್ಣಿಗೆ ಕನ್ನಡಕ ಹಾಕಿ ಗಂಭೀರವಾಗಿ ಯಾವುದೋ ಫೈಲ್ ನೋಡುವುದರಲ್ಲಿ ವ್ಯಸ್ತನಾಗಿದ್ದ. ಆ ಕನ್ನಡಕ ಅವನ ಗಂಭೀರವಾದ ಆಕರ್ಷಕ ಮುಖಭಾವಕ್ಕೆ ಇನ್ನಷ್ಟು ಮೆರುಗು ನೀಡಿತ್ತು. ಅವನು ಯಾವಾಗಲೂ ಅಷ್ಟೇ, ಏನೇ ಚಿಂತೆ ಇರಲಿ, ನೋವಿರಲಿ, ಕೆಲಸಕ್ಕೆ ಬಂದನೆಂದರೆ ಸಂಪೂರ್ಣವಾಗಿ ಅದರಲ್ಲೇ ಮುಳುಗಿಬಿಡುತ್ತಿದ್ದ. ಎಲ್ಲವನ್ನೂ ತಲೆಯಿಂದ ಆಚೆ ಹಾಕಿ. ಅದು ಅವನ ಸ್ವಭಾವ, ಪಾಲಿಸಿ. ಬಿಸ್ನೆಸ್ ಫೀಲ್ಡಲ್ಲಿ ಅವನು ಇಷ್ಟು ಹೆಸರು ಮಾಡಲು ಅವನ ಈ ಸ್ವಭಾವವೇ ಕಾರಣ ಎಂದರೆ ತಪ್ಪಲ್ಲ. ರಾತ್ರಿಯಿಡೀ ನಿದ್ದೆಯಿಲ್ಲದೆ ಹೊರಳಾಡುತ್ತಿದ್ದ ಆಯುಷ್ ಆಚಾರ್ಯ. ಕಣ್ಣು ಮುಚ್ಚಿದರೂ ಬಿಟ್ಟರೂ ಅವಳದೇ ಬಿಂಬ. ಬೇಡ ಬೇಡವೆಂದರೂ ಕಣ್ಮುಂದೆ ಬಂದು ಕಾಡುವ ಹುಡುಗಿಯ ಗುಂಗಿನಿಂದ ಹೊರಬರಲಾರದೆ ಒದ್ದಾಡಿ ಬಿಟ್ಟಿದ್ದ ಅವನು. ಯಾಕೆ ಹೀಗೆ ಸತಾಯಿಸುತ್ತಾಳೆ ಈ ಹುಡುಗಿ ನನ್ನ? ಅದು ನನ್ನನ್ನೇ ಇಷ್ಟರ ಮಟ್ಟಿಗೆ ಸತಾಯಿಸುತ್ತಿದ್ದಾಳೆ ಅಂದರೆ ಏನಾಗಿದೆ ನನಗೆ? ನನ್ನ ಮನಸ್ಸು ಅಷ್ಟು ಚಂಚಲವೇ? ಆಫ್ಟರ್ ಆಲ್ ಒಬ್ಬಳು ಮಿಡಲ್ ಕ್ಲಾಸ್ ಹುಡುಗಿ, ನನಗೆ ಯಾವ ಕಡೆಯಿಂದ ನೋಡಿದರೂ ಹೊಂದಾಣಿಕೆಯಾಗದ ಸಣ್ಣ ಹುಡುಗಿಗೆ ಮನಸೋಲುವಷ್ಟು? ನೋ, ಇಂಪಾಸಿಬಲ್. ನಾನು ಈ ಆಯುಷ್ ಆಚಾರ್ಯ ಆಫ್ಟರ್ ಆಲ್ ಒಬ್ಬಳು ಹುಡುಗಿಗೆ ಮನಸೋಲುವುದೇ? ನೆವರ್. ಸಾಧ್ಯವೇ ಇಲ್ಲ. ಎಲ್ಲೋ ಇನ್ಫ್ಯಾಚುಯೇಷನ್, ಆಕರ್ಷಣೆ ಇರಬೇಕು ಅಷ್ಟೇ, ನಥಿಂಗ್ ಮೋರ್ ಎಂದುಕೊಂಡು ಗಟ್ಟಿಯಾಗಿ ಕಣ್ಮುಚ್ಚಿ ಮಲಗಲು ಪ್ರಯತ್ನಿಸಿದ್ದ ಆಯುಷ್. ಬೆಳಗಿನ ಜಾವದಲ್ಲಿ ಯಾವಾಗಲೋ ನಿದ್ದೆ ಹತ್ತಿತ್ತು ಅವನಿಗೆ. ಆಗಲೇ ಎದ್ದು ಜಾನಿಯ ಹತ್ತಿರವಿತ್ತು ನಾಟ್ಯ. ಅಕ್ಕ ಎನ್ನುತ್ತಾ ಸಣ್ಣಗೆ ಬಿಕ್ಕುತ್ತಿತ್ತು ಮಗು. ಜಾನಿ ಏನೊಂದೂ ಅರ್ಥವಾಗದೆ ಅವಳನ್ನು ಸಮಾಧಾನ ಮಾಡಲು ಹರಸಾಹಸ ಪಡುತ್ತಿದ್ದ. ಅರ್ಥವಾಗಿ ಬಿಟ್ಟಿತ್ತು ಆಯುಷ್ಗೆ, ರಾತ್ರಿಯ ಘಟನೆ ಇನ್ನೂ ಅವಳ ಮನಸ್ಸಿನಿಂದ ಹೋಗಿಲ್ಲ ಎಂದು. ಥತ್, ಈ ಹುಡುಗಿಯಿಂದ ಹಗಲು ರಾತ್ರಿ ನೆಮ್ಮದಿಯೇ ಇಲ್ಲದಂತಾಗಿದೆ ನನಗೆ. ಅದ್ಯಾವ ಘಳಿಗೆಯಲ್ಲಿ ನನ್ನ ಮಗಳ ಕಣ್ಣಿಗೆ ಬಿದ್ದಳೋ ನಾನ್ಸೆನ್ಸ್ ಗರ್ಲ್. ನರಕ ನರಕ ಆಗ್ತಾ ಇದೆ ಒಂದೊಂದು ನಿಮಿಷ ಕೂಡ. ಹುಚ್ಚು ಹಿಡಿಯೋದೊಂದು ಬಾಕಿ ಇದೆ ನನಗೆ. ಕೋಪವೇ ಬಂದು ಬಿಟ್ಟಿತ್ತು ಅವನಿಗೆ ಕುಂಕುಮಾಳ ಮೇಲೆ. ಅದು ಹೇಗೋ ಹರಸಾಹಸಪಟ್ಟು ಅವಳನ್ನು ಸ್ಕೂಲಿಗೆ ರೆಡಿ ಮಾಡಿದ್ದ ಜಾನಿ. ಅಳುತ್ತಲೇ ಹೊರಟಿತ್ತು ಆಯುಷ್ ಜೊತೆಗೆ ನಾಟ್ಯ ಸ್ಕೂಲ್ಗೆ. ಅವಳಿಗೆ ನಂಬಿಸಿ ಪುಸಲಾಯಿಸಿದ್ದ ಆಯುಷ್. ನಿನ್ನ ಅಕ್ಕ ನಾಳೆ ಬರ್ತಾಳೆ, ಇಲ್ಲ ಅಂದರೆ ನಾವೇ ಹೋಗೋಣ ಅವಳ ಹತ್ತಿರ ಎಂದು. ತಾತ್ಕಾಲಿಕವಾಗಿ ತನ್ನ ಅಳು ನಿಲ್ಲಿಸಿತ್ತು ಮಗು ಅವನ ಮಾತು ಕೇಳಿ. ಸಮಾಧಾನದ ನಿಟ್ಟುಸಿರು ಬಿಟ್ಟು ಕಾರ್ ಮುನ್ನಡೆಸಿದ್ದ ಆಯುಷ್. ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡರೆ 100 ವರ್ಷ ಆಯಸ್ಸು ಎಂದುಕೊಂಡ ಮನಸ್ಸಿನಲ್ಲೇ. ಎಷ್ಟೇ ನೋವಿರಲಿ, ತಲೆನೋವಿರಲಿ, ಟೆನ್ಷನ್ ಇರಲಿ, ಅವನು ಪಕ್ಕಾ ಬಿಸ್ನೆಸ್ ಮೆನ್. ಬೆಳಗ್ಗೆ ಸರಿಯಾದ ಸಮಯಕ್ಕೆ ತನ್ನ ಲೋಕದೊಳಗೆ ಎಂಟ್ರಿ ಕೊಟ್ಟಿದ್ದ, ತನ್ನ ಕೆಲಸದಲ್ಲಿ ಮುಳುಗಿ ಹೋಗಿದ್ದ. ಡೋರ್ ನಾಕ್ ಮಾಡಿದ ಶಬ್ದ. ಮೂಗಿನ ಮೇಲಿದ್ದ ಕನ್ನಡಕವನ್ನು ಸರಿಪಡಿಸಿಕೊಂಡಿದ್ದ. ಎಸ್, ಕಮಿನ್ ಎಂದಿದ್ದ ಗಂಭೀರವಾಗಿ. ಕುಂಕುಮ್, ನಿಜವಾಗ್ಲೂ ಕೆಲಸಕ್ಕೆ ರಿಸೈನ್ ಮಾಡ್ತಿದ್ಯೇನೆ? ಇನ್ನೊಂದ್ಸಲ ಯೋಚನೆ ಮಾಡೆ. ಇಷ್ಟು ಗಡಿಬಿಡಿಯಲ್ಲಿ ನಿರ್ಧಾರಕ್ಕೆ ಬಡ್ಬೇಡ. ಇಂಥ ರೆಪ್ಯೂಟೆಡ್ ಕಂಪನಿಯಲ್ಲಿ ಕೆಲಸ ಸಿಗೋದು ತುಂಬ ಕಷ್ಟ. ಅಂಥದ್ರಲ್ಲಿ ನಿಂಗೆ ಸಿಕ್ಕಿದೆ. ನೀನು ನೋಡಿದ್ರೆ ಅದನ್ನೇ ಬಿಡ್ತೀನಿ ಅಂತಿದೀಯಾ? ಒಳ್ಳೆಯ ಸ್ಯಾಲರಿನೂ ಅದೇ. ನಿನ್ನ ಗುಬ್ಬಿಯ ಭವಿಷ್ಯಕ್ಕೆ ನೆರವಾಗುತ್ತೆ ಅಂತಾನೆ ಅಲ್ವಾ ನೀನು ಇಲ್ಲಿ ಕೆಲಸಕ್ಕೆ ಸೇರಿದ್ದಿದ್ದು? ಮತ್ಯಾಕಿಂಥ ನಿರ್ಧಾರ ಹೇಳು? ಒಂದು ಸ್ಪಷ್ಟವಾದ ಕಾರಣನೂ ಇಲ್ದೆಯ ಕೆಲಸ ಬಿಡ್ತಿದೀಯಾ? ನಂಗ್ಯಾಕೋ ಇದು ಸರಿ ಅನ್ನಿಸ್ತಿಲ್ಲ ಕಣೆ ಕುಂಕುಮ್ ಎಂದು ಅವಳನ್ನು ಕೆಲಸ ಬಿಡದೇ ಇರಲು ಕನ್ವಿನ್ಸ್ ಮಾಡಲು ನೋಡಿದ್ದಳು ಮಂದಾರ. ಅವಳ ಮುಖವನ್ನೇ ದೀರ್ಘವಾಗಿ ದಿಟ್ಟಿಸಿದ್ದಳು ಕುಂಕುಮ. ಇವಳಿಗೆ ನನ್ನ ಸಮಸ್ಯೆ ಅರ್ಥ ಆಗಾಕಿಲ್ಲ ಅನ್ನೋದ್ಕಿಂತ ನನ್ನ ಹತ್ರನೇ ನನ್ನ ಸಮಸ್ಯೆನ ಇವಳಿಗೆ ಹೇಳಕ್ಕಾಗಕ್ಕಿಲ್ಲ. ಹೆಂಗೆ ಹೇಳೋದು? ಅಸಲಿಗೆ ಹೇಳಕ್ಕೆ ಏನಿದೆ ಅಂತವ? ಹೇಳಕ್ಕಾದ್ರೂ ಆದದ ನನ್ನ ಸಮಸ್ಯೆನ ನನ್ನ ತಾವು? ನಕ್ಷತ್ರ ಲೋಕದ ದೊರೆನೇ ನನಗೆ ಸಮಸ್ಯೆ ಅಂದರೆ ಯಾರಾದರೂ ನಂಬ್ತಾರಾ? ಅಸಲಿಗೆ ಆ ದೊರೆ ಯಾರ ಕಣ್ಗೂ ಕಾಣಿಸದೇ ಅಪರೂಪ ಅಂತಾರೆ. ಅಂಥದ್ರಾಗೆ ಅವರಿಗೆ ನನ್ನ ಕಂಡ್ರೆ ಆಗಕ್ಕಿಲ್ಲ. ದ್ವೇಷ, ಏನೇನೋ ಅಂದು ಆಡಿ ನನ್ನ ನೋಯಿಸ್ತಾರೆ ಅಂದರೆ ಯಾರಾದರೂ ನಂಬ್ತಾರಾ? ಆಫ್ಟರ್ ಆಲ್ ನಾನು
ಆ ಲೋಕಕ್ಕೆ ನಿನ್ನೆ ಮೊನ್ನೆ ಸೇರ್ಕೊಂಡಿರೋ ಎಂಪ್ಲಾಯಿ. ನನ್ನಂಥವ್ರು ಲಕ್ಷ ಜನ ಅವರೇ ಅಲ್ಲಿ. ನನ್ನ ಹುಡಿಕಂಡು ಬಂದು ನನ್ನ ತಾವು ಏನೇನೋ ಹೇಳಿ ನನ್ನ ದ್ವೇಷ ಮಾಡ್ತಾವ್ರೆ ಅಂದರೆ ತಲೆ ಕೆಟ್ಟದೆ ನನಗೆ ಅನ್ನಕ್ಕಿಲ್ವಾ? ಅಸಲಿಗೆ ನನ್ನ ಕೈಲೇ ಇದನ್ನ ನಂಬಕ್ಕಾಯ್ತಾ ಇಲ್ಲ. ಅಲ್ಲ, ನಾನು ಯಾವೂರ ಮಹಾರಾಣಿ ಅಂತವ ಅವರು ನನ್ನ ತಾವು ಮಾತಾಡೋರು. ಆದರೆ ನನ್ನ ಗ್ರಾಚಾರಕ್ಕೆ ಇದೇ ಆಯ್ತಾ ಅದಲ್ಲ. ಹೋಗಿ ಬಂದು ಅವರಿಗೆ ತಗಲಕತ್ತಾ ಇದ್ದೀನಿ ನಾನು. ಅವರಿಗೆ ಅದೇನು ಮಾಡ್ಯವನೋ ಕಾಣೆ ನಾನು. ನನ್ನ ಕಂಡ್ರೆ ಸಾಕು ಅದೇನಾಯ್ತದೋ ಅವರಿಗೆ. ನನಗೆ ಏನಾರ ಅಂದು ಆಡಿ ಅಳಿಸ್ದೇ ಇದ್ರೆ ಸಮಾಧಾನ ಇರಕ್ಕಿಲ್ಲ ದೊರೆಗೆ. ನನಗೆ ನನಗೆ ಅವರ ದ್ವೇಷನ ಯಾಕೋ ಸಹಿಸಕ್ಕೆ ಆಯ್ತಾ ಇಲ್ಲ. ಯಾಕೆ ಏನು ನನಗೆ ಗೊತ್ತಿಲ್ಲ. ಬ್ಯಾಡೂ ಬ್ಯಾಡ ಅದು ನನಗೆ. ನಾನು ಅವರ ಕಣ್ಣ ಮುಂದೆಂದ ದೂರ ಹೋಗಬೇಕು ಅಷ್ಟೇಯ ಎಂದುಕೊಳ್ಳುತ್ತಾ ಕಣ್ಣು ತುಂಬಿಕೊಂಡಳು ಹುಡುಗಿ. ಅವಳು ಅವನು ಮೊಹಾಳನ್ನು ಅಪ್ಪಿಕೊಂಡಿದ್ದು ಕಣ್ಮುಂದೆ ಬಂದು ಯಾಕೋ ಹಿಂಸೆಯಾಯಿತು ಅವಳಿಗೆ. ಯಾಕೋ ಅದನ್ನು ಅವಳಿಂದ ಸಹಿಸಲಾಗುತ್ತಿಲ್ಲ, ಅರಗಿಸಿಕೊಳ್ಳಲಾಗುತ್ತಿಲ್ಲ. ಇಲ್ಲ ಕಣೆ ಮಂದ, ನನ್ನ ಕೈಲಿ ಅಲ್ಲಿ ಕೆಲಸ ಮಾಡೋಕ್ಕೆ ಆಗುತ್ತೆ ಅಂತವ ನನಗೆ ಅನ್ನಿಸ್ತಾ ಇಲ್ಲ. ನಾನು ನನ್ನ ಲೆವೆಲ್ಗೆ ತಕ್ಕಂಗೆ ನನ್ನ ಪ್ರೊಫೆಷನ್ ಕೆಲಸನೇ ಹುಡುಕತ್ತೀನಿ ಕಣೆ. ಅದೇ ಸರಿ ನನಗೆ. ನಮ್ಮ ಯೋಗ್ಯತೆಯನ್ನು ಮೀರಿ ನಾವು ಏನನ್ನೂ ಬಯಸಬಾರ್ದು. ಅದು ನಮ್ಮ ನೆಮ್ಮದಿನ ಕಿತ್ಕೊಳ್ಳುತ್ತೆ. ನನಗೆ ನನ್ನ ಕೆಲಸನೇ ಸರಿ. ಬುಡು ಅದ. ನಡಿ ನಡಿ ಹೋಗೋಣ, ಇನ್ನೇನು ಕ್ಯಾಬ್ ಬರ್ತದೆ ಎಂದಿದ್ದಳು ನೋವಿನಿಂದಲೇ ಕುಂಕುಮ. ಮಂದಾರಾಗೆ ಅರ್ಥವಾಗಿತ್ತು. ಹೈದರಾಬಾದಲ್ಲಿ ಏನೋ ನಡೆದಿದೆ ಇವಳ ಮನಸ್ಸಿಗೆ, ಅದರಿಂದ ನೋವಾಗಿದೆ. ಅದ್ಕೆ ಈ ನಿರ್ಧಾರ ಎಂದು. ಆದರೆ ಅವಳು ಕೆದಕಿ ಕೇಳಲು ಹೋಗಲಿಲ್ಲ. ಹೇಳುವಂಥ ವಿಷಯ ಆಗಿದ್ರೆ ಅವಳೇ ಹೇಳ್ತಿದ್ಲು ಅಂದುಕೊಂಡು ನಿಟ್ಟುಸಿರು ಬಿಟ್ಟು ಸರಿ ಎಂಬಂತೆ ತಲೆಯಾಡಿಸಿ ನಡೆದಿದ್ದಳು ಮಂದಾರ. ಹೇ ವರು, ನೀನೇನೋ ನನ್ನ ಕ್ಯಾಬಿನ್ಗೆ ಬರೋದಕ್ಕೆ ನೀನು ಪರ್ಮಿಷನ್ ಕೇಳೋ ನೆಸೆಸಿಟಿ ಇದೆಯಾ? ಎಷ್ಟು ಸಲ ಹೇಳಿದ್ದೀನಿ ನಿನಗೆ? ನೀನು ಮಾತ್ರ ಕೇಳ್ತಾ ಇಲ್ಲ. ತಲೆ ಬಗ್ಗಿಸಿ ಏನೋ ಫೈಲ್ ನೋಡುತ್ತಾ ವರ್ಧನ್ಗೆ ಹೇಳ್ತಾ ಇದ್ದ ಆಯುಷ್ ಆಚಾರ್ಯ. ಅವನಿಂದ ಯಾವ ಉತ್ತರವೂ ಬರದಿರುವುದನ್ನು ಗಮನಿಸಿ ತಲೆ ಎತ್ತಿ ಅವನತ್ತ ನೋಡಿದ್ದ. ಎತ್ತಲೂ ನೋಡುತ್ತಾ ಯಾವುದೋ ದೀರ್ಘ ಆಲೋಚನೆಯಲ್ಲಿ ಮುಳುಗಿದ್ದ ವರ್ಧನ್. ಮುಖ ಇಳಿದು ಹೋಗಿತ್ತು. ಅವನನ್ನೇ ಕಣ್ಣು ಸಂಕುಚಿಸಿ ನೋಡಿದ್ದ ಆಯುಷ್ ಆಚಾರ್ಯ. ಕುಳಿತಲ್ಲಿಂದ ಎದ್ದು ಅವನತ್ತ ಬಂದು ಅವನ ಹೆಗಲ ಮೇಲೆ ಕೈಯಿಟ್ಟಿದ್ದ ಆಯುಷ್. ಬೆಚ್ಚಿ ಅವನತ್ತ ನೋಡಿದ್ದ ಈಗ ವರ್ಧನ್. ವಾಟ್ ಹ್ಯಾಪಂಡ್ ವರು? ಯಾಕೆ ಒಂಥರ ಇದೆಯಾ? ಏನಂಥ ದೀರ್ಘ ಆಲೋಚನೆ? ಎನಿಥಿಂಗ್ ಪ್ರಾಬ್ಲಮ್? ಏನಾದರೂ ಪ್ರಾಬ್ಲಮ್ ಇದೆಯೇನೋ? ನನ್ನ ಹತ್ರ ಹೇಳು. ಏನಿದ್ರೂ ಸಾಲ್ವ್ ಮಾಡೋಣ ಎಂದಿದ್ದ ಆಯುಷ್ ಅವನಿಗೆ ಸಮಾಧಾನ ಮಾಡುವಂತೆ. ಒಂದೂ ಮಾತಿಲ್ಲದೆ ತನ್ನ ಕೈಯಲ್ಲಿದ್ದ ಎನ್ವಲಪ್ ಕವರನ್ನು ಅವನತ್ತ ಚಾಚಿದ್ದ ವರ್ಧನ್. ನೋಡು ಎನ್ನುವಂತೆ ಕಣ್ಸನ್ನೆ ಮಾಡಿ. ಏನೊಂದು ಅರ್ಥವಾಗದೆ ಅವನತ್ತ ಕಣ್ಣು ಸಂಕುಚಿಸಿ ನೋಡಿ ಅವನ ಕೈಲಿದ್ದ ಕವರ್ ತನ್ನ ಕೈಗೆ ತೆಗೆದುಕೊಂಡು ಓಪನ್ ಮಾಡಿದ್ದ ಆಯುಷ್ ಆಚಾರ್ಯ. ಓದುತ್ತಿದ್ದವನ ಮುಖಭಾವ ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇದೆ. ಕೋಪದಿಂದ ಕೆಂಪಾಗಿ ಹೋಗಿದ್ದ ಅವನು. ವಾಟ್ ನಾನ್ಸೆನ್ಸ್ ಇಸ್ ದಿಸ್ ವರು? ಏನಿದು? ಏನ್ ನಡೀತಾ ಇದೆ ನಕ್ಷತ್ರದಲ್ಲಿ? ಯಾರು ಯಾವಾಗ ಬೇಕಾದರೂ ಬರ್ಬೋದು, ಯಾವಾಗ ಬೇಕಾದರೂ ಹೋಗ್ಬೋದು ಅನ್ಕೊಂಡಿದಾರ? ನೆವರ್. ಇದು ನನ್ನ ಕಂಪ್ನಿ. ನಾನು ಹೇಳಿದ್ರೆ ಮಾತ್ರ ಇಲ್ಲಿ ಎಲ್ಲವೂ ನಡೆಯೋದು ಅಂಡ್ ನಾನು ಹೇಳಿದ್ದೇ ನಡಿಬೇಕು. ಅವರನ್ನ ನನ್ನ ಕ್ಯಾಬಿನ್ಗೆ ಕಳಿಸು ಎಂದಿದ್ದ ಕೋಪದಿಂದ ಆಯುಷ್ ಆಚಾರ್ಯ. ಅದೇ ಅದೇ ನಾನು ಕೂಡ ಕೇಳ್ದೆ ಕಣೋ. ಆದರೆ ಏನು ಹೇಳ್ತಾನೇ ಇಲ್ಲ. ಜಾಸ್ತಿ ಕೇಳಿದರೆ ಕಣ್ಣೀರು ಹಾಕ್ತಾ ಇದ್ದಾರೆ. ಸ್ಪಷ್ಟವಾದ ಕಾರಣ ಗೊತ್ತಾದರೆ ನಾವು ಏನಾದರೂ ಮಾಡಬಹುದು ಅಲ್ವಾ? ಏನೂ ಹೇಳ್ದೇ ಇದ್ರೆ ನಮಗೇನು ಅರ್ಥ ಆಗಬೇಕು? ನನಗೆ ಏನು ಹೇಳಬೇಕು ಅಂತಲೇ ಅರ್ಥ ಆಗ್ತಿಲ್ಲ ಆಯು. ಸಾರಿ ಕಣೋ, ನಾನೇ ಅಲ್ವಾ ಇದಕ್ಕೆಲ್ಲ ಕಾರಣ. ನೀನು ಯಾವಾಗಲೂ ಹೇಳೋ ಹಾಗೆ ನಾನೇ ತಾನೇ ಜಾಯಿನ್ ಮಾಡ್ಕೊಂಡಿರೋದು ಅವರನ್ನ ನಕ್ಷತ್ರಕ್ಕೆ. ಸಾರಿ ಒನ್ಸ್ ಅಗೇನ್ ಆಯು ಎಂದಿದ್ದ ಬೇಸರದಿಂದ ವರ್ಧನ್. ನೋನೋ, ನೀನ್ಯಾಕೆ ಸಾರಿ ಕೇಳ್ತಿದ್ಯಾ? ಯಾರ್ದೋ ತಪ್ಪಿಗೆ ಇನ್ಯಾರೋ ಸಾರಿ ಕೇಳೋದು ನನಗೆ ಬಿಲ್ಕುಲ್ ಇಷ್ಟ ಆಗಲ್ಲ. ಯು ನೋ ದಟ್. ಓಕೆ, ಲೀವ್ ದಟ್ ಮ್ಯಾಟರ್. ನೀನು ಹೋಗಿ ಅವರನ್ನ ನನ್ನ ಕ್ಯಾಬಿನ್ಗೆ ಬರಹೇಳು. ಗೋ ಎಂದವನೇ ತನ್ನ ಮಾತು ಮುಗಿಯಿತು ಎಂಬಂತೆ ತನ್ನ ಸ್ಥಾನದಲ್ಲಿ ಹೋಗಿ ಕುಳಿತು ತನ್ನ ಕೆಲಸ ಮುಂದುವರಿಸಿದ್ದ. ವರ್ಧನ್ ಒಂದೂ ಮಾತಿಲ್ಲದೆ ಹೊರನಡೆದಿದ್ದ. ಅವನು ಕ್ಯಾಬಿನ್ನಿಂದ ಹೊರಹೋದ ಮೇಲೆ ಹಣೆ ಒತ್ತಿಕೊಂಡಿದ್ದ ಆಯುಷ್. ಹೌ ಡೇರ್ ಶಿ? ಹಲ್ಲು ಕಡಿದಿದ್ದ ಕೋಪದಿಂದ ಆಯುಷ್ ಆಚಾರ್ಯ. ಏನ್ ಅನ್ಕೊಂಡಿದ್ದಾಳೆ ತನ್ನನ್ನ ತಾನು? ಯಾವಾಗ ಬೇಕಾದರೂ ಬರೋಕೆ, ಯಾವಾಗ ಬೇಕಾದರೂ ಹೋಗೋಕೆ ಇದೇನವಳ ಮಾವನ ಮನೆನಾ? ನನ್ನ ಈ ಆಯುಷ್ ಆಚಾರ್ಯನ ಕಂಪನಿ ಇದು. ಯಾವುದೋ ಕಾಂಜಿ ಪಿಂಜಿ ಕಂಪನಿಯಲ್ಲ. ಈ ಸಮಾಜದಲ್ಲಿ ಸಾಕಷ್ಟು ಹೆಸರು ಮಾಡಿರುವ ರೆಪ್ಯೂಟೆಡ್ ಕಂಪನಿ ಇದು. ಇಲ್ಲಿಗೆ ಬರೋದಕ್ಕೆ ಹೇಗೆ ನಿಯಮಗಳು ಇವೆಯೋ ಇಲ್ಲಿಂದ ಹೋಗೋದಕ್ಕೂ ನಿಯಮಗಳಿವೆ. ನನ್ನ ಕಂಪನಿಗೆ ರಿಸೈನ್ ಮಾಡುವಷ್ಟು ಪೊಗರ ಹುಡುಗಿಗೆ? ಹೌ ಡೇರ್ ಶಿ? ಕೋಪದಿಂದ ಹುಚ್ಚನಾಗಿದ್ದ ಆಯುಷ್ ಆಚಾರ್ಯ. ಮೊದಲೇ ಹಗಲು ರಾತ್ರಿ ಅವಳದೇ ಗುಂಗಿನಲ್ಲಿ ನಿದ್ದೆಯಿಲ್ಲದೆ ನೆಮ್ಮದಿಯಿಲ್ಲದೆ ಹೈರಾಣಾಗಿ ಬಿಟ್ಟಿದ್ದ ಅವನು. ಬೆಳಗ್ಗೆ ಮಗಳ ರಂಪಾಟ ನೋಡಿ ಅವಳ ಮೇಲೆ ಇನ್ನಷ್ಟು ಕೋಪಗೊಂಡಿದ್ದ. ಈಗ ನೋಡಿದರೆ ಅವನ ಕಂಪನಿಗೆ ರಿಸೈನ್ ಕೊಡುವಷ್ಟು ಮುಂದುವರೆದಿದ್ದಾಳೆ ಕುಂಕುಮ. ಹೇಗೆ ಹೇಗೆ ಕೋಪದಿಂದ ಹುಚ್ಚನಾಗದಿರಲು ಸಾಧ್ಯ ಅವನು?
ತನ್ನ ಮನಸ್ಥಿತಿಯನ್ನ ಸಮಸ್ಥಿತಿಗೆ ತರಲು ಇನ್ನಿಲ್ಲದ ಹರಸಾಹಸ ಪಟ್ಟಿದ್ದ ಆಯುಷ್ ಆಚಾರ್ಯ ದೀರ್ಘವಾಗಿ ಉಸಿರಾಡಿದ. ಸ್ವಲ್ಪ ಸಮಯ, ಎಷ್ಟೋ ಸಮಯದ ನಂತರ ತನ್ನ ಪ್ರಯತ್ನದಲ್ಲಿ ಸಂಪೂರ್ಣವಾಗಿ ಅಲ್ಲದಿದ್ದರೂ ತಕ್ಕ ಮಟ್ಟಿಗೆ ಯಶಸ್ವಿಯಾಗಿದ್ದ ಅವನು ಕಣ್ಣು ಮುಚ್ಚಿ ಕುಳಿತುಬಿಟ್ಟ. ದೀರ್ಘ ಆಲೋಚನೆಯಲ್ಲಿ ಮುಳುಗಿ ಹೋದ. ಮುಂದೇನು? ಮಿಸ್ ಕುಂಕುಮ, ಮತ್ತೆ ಮತ್ತೆ ಕೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ನಿಮ್ಮ ಟ್ಯಾಲೆಂಟ್ನ ನೋಡಿ ನಾನು ಹೀಗೆ ನಿಮ್ಮನ್ನ ಕೇಳ್ತಿರೋದು. ಅಸಲಿಗೆ ನಿಮ್ಮ ಟ್ಯಾಲೆಂಟ್ ಬೇಸಿಸ್ ಮೇಲೆಯೇ ನಿಮ್ಮನ್ನ ನಕ್ಷತ್ರಕ್ಕೆ ಸೆಲೆಕ್ಟ್ ಮಾಡಿರೋದು ಕೂಡ. ಈಗ ನೋಡಿದರೆ ನೀವೇ ಈ ಕೆಲಸ ಬೇಡ ಅಂತಿದ್ದೀರಾ. ನಕ್ಷತ್ರದಂಥ ರೆಪ್ಯೂಟೆಡ್ ಕಂಪನಿಯಲ್ಲಿ ಕೆಲಸ ಸಿಗೋದೇ ಕಷ್ಟ. ಅಂಥದ್ದರಲ್ಲಿ ಸಿಕ್ಕಿದ ಕೆಲಸವನ್ನ ನೀವೇ ಬಿಡ್ತಿದ್ದೀನಿ ಅಂತಿದ್ದೀರಾ. ಯಾಕೆ? ಅಂಥದ್ದೇನಾಯ್ತು ಅಂತ ಆವಾಗಿನಿಂದ ಕೇಳ್ತಾನೇ ಇದ್ದೀನಿ. ನೀವಂತೂ ಯಾವುದನ್ನು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಏನಾದ್ರೂ ಹೇಳಿದ್ರೆ ತಾನೇ ನಾವು ಏನಾದ್ರೂ ಪರಿಹಾರ ಹೇಳೋಕೆ ಸಾಧ್ಯ ಎಂದು ಸ್ವಲ್ಪ ತಡೆದವನು, ಅಷ್ಟಕ್ಕೂ ಇದು ನಿಮ್ಮ ವೈಯಕ್ತಿಕ ವಿಷಯ, ಹೇಳಲೇಬೇಕು ನನಗೆ ಅಂತೇನೂ ಇಲ್ಲ. ಆದರೆ ಇದು ನಮ್ಮ ಕಂಪನಿಗೂ ಸಂಬಂಧಪಟ್ಟ ವಿಷಯ ಕೂಡ. ಈಗ ಪ್ರತಿ ಕಂಪನಿಯಲ್ಲೂ ಕೆಲವು ನಿಯಮಗಳು ಇರುತ್ತೆ. ಹಾಗೆ ನಮ್ಮ ಕಂಪನಿಗೂ ಇದೆ. ನೀವು ಕಾರಣ ಕೂಡ ಹೇಳದೆ ಕಂಪನಿ ಬಿಟ್ರೆ ಕಂಪನಿಯ ರೆಪ್ಯುಟೇಷನ್ ಹಾಳಾಗುತ್ತೆ. ಕಾರಣ ಅಂತೂ ಹೇಳಲೇಬೇಕು. ನನಗೇ ಹೇಳಬೇಕು ಅಂತಲ್ಲ, ಬಟ್ ನಿಮ್ಮ ರಿಸೈನ್ ಲೆಟರಲ್ಲಿ ಮೆನ್ಷನ್ ಆಗಿರಲೇಬೇಕು. ನಿಮ್ಮಂಥ ಟ್ಯಾಲೆಂಟೆಡ್ ವರ್ಕರ್ನ ನಮ್ಮ ಕಂಪನಿಯಿಂದ ಕಳಿಸೋದು ವೈಯಕ್ತಿಕವಾಗಿ ನನಗಂತೂ ಇಷ್ಟ ಇಲ್ಲ. ಎನಿವೇಸ್ ಲೀವ್ ಇಟ್. ನಿಮ್ಮನ್ನ ಮಿಸ್ಟರ್ ಆಯುಷ್ ಆಚಾರ್ಯ ಅವರ ಕ್ಯಾಬಿನ್ಗೆ ಕರೀತಾ ಇದ್ದಾರೆ. ನಿಮ್ಮ ರಿಸೈನ್ ಲೆಟರ್ ಅವರ ಟೇಬಲ್ ಮೇಲಿದೆ ಈಗ. ಅವರ ಪರ್ಮಿಷನ್ ಮೇನಲ್ವಾ ಎಂದು ಮಾತು ನಿಲ್ಲಿಸಿ ಅವಳ ಮುಖವನ್ನೇ ನೋಡಿದ್ದ ವರ್ಧನ್. ಯಾವುದೋ ದೀರ್ಘ ಆಲೋಚನೆಯಲ್ಲಿ ಇದ್ದಂತಿದ್ದಳು ಹುಡುಗಿ. ಮುಖದಲ್ಲಿ ನೋವು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಏನೋ ಆಗಿದೆ. ಹುಡುಗಿ ಯಾವುದೋ ಇಕ್ಕಟ್ಟಿಗೆ ಸಿಲುಕಿದ್ದಾಳೆ. ಅದಕ್ಕೆ ಕೆಲಸ ಬಿಡುವ ನಿರ್ಧಾರ ಮಾಡಿದ್ದಾಳೆ ಅನಿವಾರ್ಯವಾಗಿ. ಮನಸಾರ ಬಿಡುತ್ತಿಲ್ಲ ಅವಳು ಕೆಲಸವನ್ನ. ಅವಳಿಗೂ ನೋವಾಗುತ್ತಿದೆ. ಆದರೆ ಏನು ಅಂತ ಅನಿವಾರ್ಯ ಕಾರಣ ಎಂದು ಚಿಂತಿಸುತ್ತಾ ನಿಂತ ವರ್ಧನ್ ಅವಳನ್ನೇ ಕಣ್ಣು ಸಂಕುಚಿಸಿ ನೋಡುತ್ತಾ. ಒಂದು ಕ್ಷಣ ಎದೆ ಧವಗುಟ್ಟಿತ್ತು ಅವಳಿಗೆ ಅವನ ಮಾತು ಕೇಳಿ. దేవుడా, ಈ ದೊರೆ ಇನ್ನೇನು ಅವಾಂತರ ಮಾಡಕ್ಕೆ ನನ್ನ ಕರಿತಾದೋ ಹೆಂಗೋ ಕ್ಯಾಬಿನ್ಗೆ. ಇನ್ನೇನೇನ್ ಅಂದು ನನ್ನ ಅಳಿಸ್ಬೇಕೋ ಏನ್ ಕಥೆನೋ ಸಾಮ್ರಾಟ್ರಿಗೆ. ನಾನೇನ್ ಮಾಡಿದ್ದೀನಿ ಅವರಿಗೆ ಅಂತಾನೇ ಅರ್ಥ ಆಯ್ತಿಲ್ಲ ನನ್ಗಂತುವೆ. ಆದರೂ ಅನ್ನಿಸ್ಕೊತಾ ಇದ್ದೀನಿ, ಎಲ್ಲ ನನ್ನ ಕರ್ಮ. ಮಗಳನ್ನು ನನ್ನ ಹತ್ರಕ್ ಬಿಡ್ತಾ ಇರ್ಲಿಲ್ವಲ್ಲ ಮನುಷ್ಯ ಎಂದುಕೊಂಡವಳಿಗೆ ಚಿಂತೆಯಾಯಿತು ಗೊಂಬೆಯದು. ಪಾಪ, ನಿನ್ನೆ ನನ್ನ ಬಿಟ್ಟು ಹೋಗುವಾಗ ತುಂಬಾ ಅಳ್ತಿತ್ತು ಮಗು. ಈಗ ಹೆಂಗದೋ ಏನೋ. ಅದುವೇ ನಂದೇ ತಪ್ಪು, ನಾನೇ ಕಾರಣ ಅಂತದೆ ದೊರೆ ನೋಡು ಬೇಕಾರೆ ಎಂದುಕೊಂಡವಳು. ನೋವಾಯಿತು ಮನಸ್ಸಿಗೆ. ತಕ್ಷಣ ಎಚ್ಚೆತ್ತವಳು. ಸರ್, ನನ್ನ ನಿರ್ಧಾರ ಸ್ಪಷ್ಟವಾಗಿದೆ. ನನಗೆ ಯಾಕೋ ನಕ್ಷತ್ರದಂಥ ರೆಪ್ಯೂಟೆಡ್ ಕಂಪನಿಗೆ ನಾನು ಫಿಟ್ ಆಗಲ್ಲ ಅಂತ ಬಲವಾಗಿ ಅನಿಸಿದೆ ಸರ್. ನನಗೆ ಅಂತ ಹೇಳಿಕೊಳ್ಳುವಂಥ ಟ್ಯಾಲೆಂಟ್ ಕೂಡ ಇಲ್ಲ ಈ ಫ್ಯಾಷನ್ ಲೋಕದಲ್ಲಿ. ಇದು ನನ್ನ ಪ್ರೊಫೆಷನ್ ಕೂಡ ಅಲ್ವಲ್ಲ ಸರ್. ನನಗೆ ನನ್ನ ಕೆಲಸವೇ ಸರಿ ಅಂತ ಡಿಸೈಡ್ ಮಾಡಿದ್ದೀನಿ ಎಂದಿದ್ದಳು ದೃಢವಾಗಿ ಕುಂಕುಮ. ಭಾರವಾದ ನಿಟ್ಟುಸಿರು ಬಿಟ್ಟಿದ್ದ ವರ್ಧನ್. ಓಕೆ, ಆ್ಯಸ್ ಯು ವಿಶ್. ಇನ್ನೇನೂ ಹೇಳೋಕ್ಕಾಗಲ್ಲ ನಾನು. ನನ್ನ ಕೈಲಿ ಏನೂ ಇಲ್ಲ. ನಿಮ್ಮನ್ನ ಕಂಪನಿಗೆ ಜಾಯಿನ್ ಮಾಡಿರುವುದು ಮಾತ್ರ ನನ್ನ ಕೆಲಸವಾಗಿತ್ತು. ನಿಮ್ಮ ರೆಸಿಗ್ನೇಷನ್ ಲೆಟರ್ ಅಕ್ಸೆಪ್ಟ್ ಮಾಡೋದು ಬಿಡೋದು ಮಿಸ್ಟರ್ ಆಯುಷ್ ಆಚಾರ್ಯ ಅವರ ಕೈಯಲ್ಲಿದೆ. ಎನಿವೇಸ್, ನೀವು ಹೋಗಿ ಅವರ ಕ್ಯಾಬಿನ್ಗೆ ಎಂದು ಅಲ್ಲಿಂದ ಸರಿದು ಹೋಗಿದ್ದ ವರ್ಧನ್ ಬೇಸರದಿಂದಲೇ. ಹೌದು, ನನಗೆ ಅವಳು ಇಲ್ಲಿಂದ ಹೋದರೆ ನೆಮ್ಮದಿ ಸಿಗೋದಲ್ವಾ. ನನ್ನ ಕಣ್ಣ ಮುಂದಿನಿಂದ ದೂರ ಎಲ್ಲಾದರೂ ಮರೆಯಾಗಿ ಬಿಟ್ಟರೆ ತಾನೇ ನಾನು ನೆಮ್ಮದಿಯಾಗಿರಲು ಸಾಧ್ಯ. ಹಾಗಾದರೆ ಅವಳು ರಿಸೈನ್ ಮಾಡಿದರೆ ಯಾವ ಕಡೆಯಿಂದ ನೋಡಿದರೂ ನನಗೆ ಒಳ್ಳೆಯದು ಎಂದಿತ್ತು ಅವನ ಬುದ್ಧಿ. ನೋ, ನೆವರ್. ಅವಳು ನನ್ನ ಕಣ್ಮುಂದೆನೇ ಇರಬೇಕು. ಆಗಲೇ ನಾನು ನೆಮ್ಮದಿಯಿಂದ ಇರೋಕೆ ಸಾಧ್ಯ. ನನ್ನ ಮಗಳು ಹುಡುಗಿಯನ್ನ ಬಹಳ ಹಚ್ಚಿಕೊಂಡಿದ್ದಾಳೆ. ಅವಳನ್ನ ಹೇಗೋ ಸಮಾಧಾನ ಮಾಡಿ ಸ್ಕೂಲ್ಗೆ ಕಳಿಸಿದ್ದೀನಿ, ತಾತ್ಕಾಲಿಕವಾಗಿ ಅಷ್ಟೇ. ಅದು ಸಂಜೆ ಈ ಹುಡುಗಿ ಬರ್ತಾಳೆ ನಿನ್ನ ಹತ್ತಿರ ಎಂದು ಹೇಳಿದ್ದೀನಿ. ಈಗ ಈಗ ಇವಳು ರಿಸೈನ್ ಮಾಡಿ ಹೋದರೆ ನನ್ನ ಮಗಳ ಗತಿ ಏನು? ಹೇಗೆ ಸಮಾಧಾನ ಮಾಡಲಿ ಅವಳನ್ನ? ಎಲ್ಲ ಈ ಹುಡುಗಿಯದೇ ತಪ್ಪು. 1000 ಸಲ ಬಡ್ಕೊಂಡಿದ್ದೀನಿ ಇವಳ ಹತ್ತಿರ, ನನ್ನ ಮಗಳಿಂದ ದೂರ ಇರು ಅಂತ. ಹ್ಞೂ, ಕೇಳಿದರೆ ತಾನೆ. ಈಗ ನನ್ನ ಮಗಳನ್ನ ಸಂಭಾಳಿಸುವುದು ಅವಳದೇ ಕರ್ತವ್ಯ ಎಂದಿತ್ತು ಅವನ ಮನಸ್ಸು. ಕಣ್ಣು ಮುಚ್ಚಿ ಯೋಚಿಸುತ್ತಿದ್ದವನು ಕಣ್ಣು ತೆರೆದಿದ್ದ ಆಯುಷ್ ಆಚಾರ್ಯ ತನ್ನ ಎದುರಿಗಿರುವ
ಟಿವಿ ಕ್ಯಾಮರಾದ ಮೇಲೆ ದೃಷ್ಟಿ ಸ್ಥಿರವಾಯಿತು ಅವನದು. ಕಣ್ಣು ಸಂಕುಚಿಸಿ ದೀರ್ಘವಾಗಿ ನೋಡಿದ್ದ ತಲೆ. ಏನೋ ಯೋಚಿಸಿ ನಗು ಮೂಡಿತ್ತು ಅವನ ಮುಖದ ಮೇಲೆ. ಎಸ್, ದಿಸ್ ಈಸ್ ಕರೆಕ್ಟ್ ಎಂದು ಉಸಿರಿದವನು ವಕ್ರ ನಗು ನಕ್ಕಿದ್ದ ಆಯುಷ್ ಆಚಾರ್ಯ. ಹುಡುಗಿ ಬರುವುದನ್ನೇ ಕಾಯುತ್ತಾ ಕುಳಿತ. ತನ್ನ ಕೆಲಸವನ್ನ ಮುಂದುವರಿಸಿ. ಇಷ್ಟು ದೊಡ್ಡ ಲೋಕನ ಕಟ್ಬಿಟ್ಟು ತಾನು ಯಾವುದೇ ಮೂಲೆನಾಗೆ ಕುತ್ಕೊಂಡದೆ ದೊರೆ. ಕಿಲೋಮೀಟರ್ ಗಟ್ಟಲೆ ಸಾಮ್ರಾಜ್ಯ ಕಟ್ಟಿ ಕೂರ್ಸದೆ. ಎಷ್ಟು ನಡೆದ್ರೂ ನಾವು ಹೋಗ್ಬೇಕಾಗಿರೋ ಜಾಗ ಸಿಗಕ್ಕಿಲ್ಲ. ಈ ಬೆಂಗಳೂರ್ನಾರು ಸುತ್ತಬೋದು ಸಲೀಸಾಗಿ, ನಕ್ಷತ್ರ ಲೋಕನ ಸುತ್ತಕ್ಕಾಗಿಲ್ಲ ಮನುಷ್ಯ ಅನ್ನೋನು. ಥತ್, ಗೊಣಗುತ್ತಲೇ ಅವನ ಕ್ಯಾಬಿನ್ ಹತ್ತ ಹೆಜ್ಜೆ ಹಾಕಿದ್ದಳು ಹುಡುಗಿ. ಅಂತೂ ಇಂತೂ ಕ್ಯಾಬಿನ್ ತಲುಪಿದ್ದಳು. ಈಗ ಕೈಕಾಲು ಸಣ್ಣಗೆ ನಡುಗತೊಡಗಿತ್ತು ಅವಳಿಗೆ. ಹಣೆಯ ಮೇಲೆಲ್ಲ ಬೆವರ ಹನಿಗಳು ಸಾಲುಗಟ್ಟತೊಡಗಿತ್ತು. ಢವಗುಟ್ಟುತ್ತಿದ್ದ ಎದೆಯ ಬಡಿತವನ್ನ ಸಂಭಾಳಿಸುತ್ತಾ ಡೋರ್ ನಾಕ್ ಮಾಡಿದ್ದಳು ಹುಡುಗಿ. ಯಾವುದೋ ಫೈಲ್ ನೆಪಮಾತ್ರಕ್ಕೆ ನೋಡುತ್ತಿದ್ದವನು ಎಸ್ ಕಮಿನ್ ಎಂದಿದ್ದ ಗಂಭೀರವಾಗಿ. ಈಗಂತೂ ಒಳಗೆ ಹೋಗಲು ಧೈರ್ಯವೇ ಬರುತ್ತಿಲ್ಲ ಹುಡುಗಿಗೆ. ಈ ದೊರೆಯ ಧ್ವನಿ ಕೇಳಿದ್ರೆ ಇರಬ್ಬರ ಧೈರ್ಯನೂ ಸತ್ತೋಯ್ತಾ ಇದೆಯಲ್ಲಪ್ಪ ದೇವುಡಾ ಎಂದುಕೊಂಡವಳು ಕಣ್ಣು ಮುಚ್ಚಿ ದೀರ್ಘವಾಗಿ ಒಮ್ಮೆ ಉಸಿರು ತೆಗೆದುಕೊಂಡು ಗ್ಲಾಸ್ ಡೋರ್ ಓಪನ್ ಮಾಡಿದ್ದಳು. ಯಾವುದೋ ಫೈಲ್ನಲ್ಲಿ ಮುಖ ಹುದುಗಿಸಿದ್ದ ಆಯುಷ್ ಬೇಕೆಂತೆ ಗೊತ್ತಿತ್ತು ಅವನಿಗೆ ಬರುತ್ತಾಳೆ ಹುಡುಗಿ ಎಂದು. ನಡುಗುವ ಕೈಕಾಲುಗಳನ್ನು ಸಂಭಾಳಿಸಿಕೊಂಡು ಒಳಗೆ ಅಡಿಯಿಟ್ಟಿದ್ದಳು ಕುಂಕುಮ. ನಿಧಾನವಾಗಿ ಅವನ ಚೇರ್ ಹತ್ತ ಬಂದಿದ್ದಳು. ಊಹೂ, ತಲೆ ಎತ್ತುತ್ತಿಲ್ಲ ಅವನು. ಕಾದು ನಿಂತಳು ಸ್ವಲ್ಪ ಹೊತ್ತು. ಏನು ಮಾಡಬೇಕೆಂದೇ ತಿಳಿಯದೆ. ಇನ್ನು ಕಾಯೋದು ವ್ಯರ್ಥ ಎನಿಸಿ ಸರ್, ಎಕ್ಸ್ಕ್ಯೂಸ್ ಮಿ ಸರ್ ಎಂದಿದ್ದಳು ನಿಧಾನವಾಗಿ. ಎಸ್ ಎಂದವನು ತಲೆ ಎತ್ತಿದ್ದ. ಒಮ್ಮೆ ಅವಳನ್ನೇ ದೀರ್ಘವಾಗಿ ದಿಟ್ಟಿಸಿದ್ದ. ತಿಳಿ ಗುಲಾಬಿ ಬಣ್ಣದ ಟಾಪ್ ಹಾಕಿ ಉದ್ದನೆಯ ಸ್ಕರ್ಟ್ ಹಾಕಿದ್ದಾಳೆ. ಅದೇ ಬಣ್ಣದ ವೇಲನ್ನ ಕತ್ತಿಗೆ ಸುತ್ತಿದ್ದಳು. ಯಾವುದೇ ಅಲಂಕಾರವೂ ಇಲ್ಲದ ಶುಭ್ರವಾದ ಸುಂದರ ಮುಖ. ಅಗಲವಾದ ಕಾಡಿಗೆ ಹಚ್ಚಿದ್ದ ಆಕರ್ಷಕ ಕಂಗಳಲ್ಲಿ ಆತಂಕ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಸುಂದರವಾದ ಕೆಂಪು ಗುಲಾಬಿಯ ಹಾಗೆ ಕಾಣಿಸಿದಳು ಅವನ ಕಣ್ಣಿಗೆ ಹುಡುಗಿ. ಬಲವಂತದಿಂದ ತನ್ನ ನೋಟವನ್ನ ಬದಲಿಸಿದ್ದ ಆಯುಷ್. ಅವಳು ಮಾಡಿದ ಕೆಲಸವನ್ನ ನೆನೆದವನಿಗೆ ಮತ್ತೆ ಕೋಪವೇರಿತ್ತು. ದವಡೆ ಬಿಗಿದು ಕುಳಿತಲ್ಲಿಂದ ಎದ್ದು ಅವಳತ್ತ ಹೆಜ್ಜೆ ಹಾಕಿದ್ದ. ಟೇಬಲ್ ಮೇಲಿದ್ದ ಎನ್ವಲಪ್ ಕೈಗೆತ್ತಿಕೊಂಡಿದ್ದ. ಓ, ಬರಬೇಕು ದೊಡ್ಡ ಜನ. ನಮ್ಮಂಥ ಪಾಮರರ ಕ್ಯಾಬಿನ್ಗೆ ತಮ್ಮ ಆಗಮನವಾಗಿದ್ದು ನಮ್ಮನ್ನ ಪಾವನರನ್ನಾಗಿಸಿತು ವ್ಯಂಗ್ಯವಾಗಿ ಹೇಳುತ್ತಲೇ ಅವಳ ಹತ್ತಿರ ಬರತೊಡಗಿದ್ದ ಆಯುಷ್ ಆಚಾರ್ಯ. ಅವನ ವ್ಯಂಗ್ಯ ಮಾತು, ಅವನ ಮಾತಿನಲ್ಲಿದ್ದ ಮೊನಚು ಅವಳ ಎದೆ ನಡುಗುವಂತೆ ಮಾಡಿತ್ತು. ಅವನು ಒಂದೊಂದು ಹೆಜ್ಜೆ ತನ್ನ ಸನಿಹ ಬಂದಾಗಲೂ ಅವಳ ಹೃದಯ ಬಡಿತ ಏರುತ್ತಲೇ ಇತ್ತು. ಅವನು ಒಂದು ಹೆಜ್ಜೆ ಮುಂದೆ ಇಟ್ಟರೆ ಇವಳಿಗೆ ಒಂದು ಹೆಜ್ಜೆ ಹಿಂದೆ ಇಡುವ ಮನಸ್ಸಾಗುತ್ತಿತ್ತು. ಆದರೆ ಅವಳು ಹಾಗೆ ಮಾಡಲಿಲ್ಲ. ಮೊಂಡು ಧೈರ್ಯ ಮಾಡಿ ನಿಂತೇ ಇದ್ದಳು. ಏನಾಯ್ತದೋ ಆಗೇ ಬಿಡ್ಲಿ ಅತ್ತಾಗೆ, ನೋಡೇ ಬಿಡ್ತೀನಿ ನಾನುವೇ ಎಂದುಕೊಂಡು. ಈ ಆಯು ಅದ್ಯಾಕೆ ಕರೆದಿದ್ದಾನೋ ಮಿಸ್ ಕುಂಕುಮ ಅವರನ್ನ ಅವರ ಕ್ಯಾಬಿನ್ಗೆ. ಅವನ ಮಾತು ನಡವಳಿಕೆ ಕೋಪ ಇರುವಂತೆ ಅನಿಸುತ್ತಿತ್ತು. ಕೋಪ ಬಂದರೆ ಅವನು ಏನ್ ಮಾಡ್ತಾನೋ ಅವನಿಗೇ ಗೊತ್ತಿರಲ್ಲ. ಈ ಹುಡುಗಿನ ಕನ್ವಿನ್ಸ್ ಮಾಡೋಣ ಅಂತ ನೋಡಿದ್ರೆ ಇವರು ಜಪ್ಪಯ್ಯ ಅಂದ್ರೂ ಒಪ್ತಾ ಇಲ್ವಲ್ಲ. ಛೇ, ಚಿಂತೆಯಿಂದ ಒಂದೇ ಸಮನೆ ಅತ್ತಿಂದಿತ್ತ ಶತಪಥ ತಿರುಗುತ್ತಿದ್ದ ವರ್ಧನ್. ಹುಡುಗಿ ಒಳಗಡೆ ಹೋದಾಗಿನಿಂದಲೂ ಒಂದೇ ಟೆನ್ಷನ್ ಅವನಿಗೆ. ಆಯುಷ್ನ ಸ್ವಭಾವವನ್ನ ಚೆನ್ನಾಗಿ ಅರಿತವನಲ್ಲವೇ ಅವನು. ಇಲ್ಲಿಂದ ಹೈದರಾಬಾದ್ಗೆ ಹೋಗುವವರೆಗೂ ಎಲ್ಲವೂ ಸರಿಯಾಗೇ ಇತ್ತಲ್ಲ, ಹಾಗಾದ್ರೆ ಅಂಥದ್ದೇನಾಯ್ತು ಅಲ್ಲಿ ಎಂದು ಯೋಚಿಸುತ್ತಿದ್ದವನಿಗೆ ಥಟ್ಟನೆ ಹೊಡೆದಿತ್ತು. ಎಸ್, ಮೇ ಬಿ ಇದೇ ಕಾರಣ ಇರಬಹುದಾ ಮಿಸ್ ಕುಂಕುಮ ಕೆಲಸ ಬಿಡೋದಕ್ಕೆ. ಪ್ರಥಮ್, ಹೌದು, ಆಯು ಹೇಳಿದ ಪ್ರಕಾರ ಅವನು ಈ ಹುಡುಗಿಯ ಕೈ ಹಿಡಿದು ಎಳೆದು ಗಲಾಟೆ ಮಾಡಿದ್ದ ಅಂತಲ್ಲವೇ. ಅದೇ ಭಯದಿಂದ ಹುಡುಗಿ ನಕ್ಷತ್ರವನ್ನ ಬಿಡುತ್ತಿರಬಹುದೇ. ಅವರಿಗೆ ಇಂಥದ್ದೆಲ್ಲ ಗಾಬರಿಯ ವಿಷಯವೇ ಅಲ್ಲವೇ. ಅಸಲಿಗೆ ಈ ಫ್ಯಾಷನ್ ಲೋಕವೇ ಅವರಿಗೆ ಯಾಕೋ ಹಿಡಿಸುತ್ತಿಲ್ಲ ಅವರ ಮಾತಿನ ಪ್ರಕಾರ. ಅಂಥದ್ರಲ್ಲಿ ಇಂಥ ಘಟನೆಗಳಿಂದ ಇನ್ನೂ ಮನಸ್ಸು ಘಾಸಿಯಾಗಿರಬಹುದು ಹುಡುಗಿಗೆ. ಎಸ್, ಹೌದು, ಇದೇ ಇರುತ್ತೆ. ಹಾಗೇನಾದರೂ ಇದ್ದರೆ ನಾನೇ ಅವರಿಗೆ ಕನ್ವಿನ್ಸ್ ಮಾಡ್ತೀನಿ. ಮೊದಲು ಬರಲಿ ಅವರು ಎಂದುಕೊಂಡು ಅಲ್ಲಿಯೇ ಇದ್ದ ಕುರ್ಚಿಯೊಂದರಲ್ಲಿ ದೊಪ್ಪನೆ ಕುಳಿತಿದ್ದ ವರ್ಧನ್. ಯಾಕೋ ಜಾನಿ, ನಮ್ಮ ಬಂಗಾರಿ ಅಷ್ಟೊಂದು ಅಳ್ತಾ ಇತ್ತಲ್ಲ ಆಗ್ಲೇ, ಏನಾಯ್ತು ಅದಕ್ಕೆ. ಆರೋಗ್ಯ ಸರಿ ಇದೆ ತಾನೇ ಮಗುಗೆ. ಹೋಗುವಾಗ ನನ್ನ ಹತ್ರ ಕೂಡ ಬಂದಿಲ್ಲ ಮಾಮೂಲಿಯ ಹಾಗೆ. ಹಾಯು ಯಾಕೋ ಕರ್ಕೊಂಡು ಬರಲೇ ಇಲ್ಲ ಮಗುನ. ಯಾಕೆ ಜಾನಿ, ಎಲ್ಲ ಸೇರಿ ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ. ನನ್ನ ಪರಿಸ್ಥಿತಿ ಹೀಗಾಗದೇ ಇದ್ರೆ ಕಣ್ಣೀರಾದರು ರಘುನಂದನ್ ಆಚಾರ್ಯ. ಎಂತ ನೀವು ಅಪ್ಪಾಜಿ ಹಿಂಗೆಲ್ಲ ಮಾತಾಡೋದು. ನಾವೆಂತಕ್ಕೆ ನಿಮ್ಮಿಂದ ಏನಾದ್ರೂ ಮುಚ್ಚಿಡುದು ಮಾರಾಯ. ಎಂಥದ್ದು ಇಲ್ಲ. ಅದೆಂತಕ್ಕೋ ನಮ್ಮ ಬಂಗಾರಿ ಸಿಕ್ಕಾಪಟ್ಟೆ ಅಳ್ತಾ ಇತ್ತು ಎದ್ದಾಗಿನಿಂದಲೂ. ಎಂಥದೋ ಹೇಳಿಕೊಂಡು ಅಳುತ್ತಾ ಇತ್ತು ಮಾರಾಯ. ಎಂತ ಅಂತೇಳಿ ನನಗಂತೂ ತಿಳಿತಾನೇ ಇಲ್ಲ.
ಅಣ್ಣ ಬಂದು ಅದೆಂತದೋ ಹೇಳಿ ಪುಸಲಾಯಿಸಿ ಶಾಲೆಗೆ ಕರೆದುಕೊಂಡು ಹೋಯ್ತು ಅಪ್ಪಾಜಿ. ಇಷ್ಟು ನಡೆದುಂಟು ಬೆಳಗ್ಗೆ ಎಂದಿದ್ದ ಜನಾರ್ದನ್. ಹೌದಾ? ಏನಂತ ಅಳ್ತಾ ಇತ್ತು ಮಗು? ಹಾಗೆಲ್ಲ ಹಠ ಮಾಡೋಳಲ್ಲ ಅವಳು. ಪಾಪದ ಮಗು ಕಣೋ ಅದು. ಎಲ್ಲರ ಮಕ್ಕಳಂತೆ ಎಲ್ಲ ಮಕ್ಕಳಂತೆ ಇವಳು ಇದ್ದಿದ್ದರೆ ಏನೂ ಅನ್ನಿಸ್ತಾ ಇರಲಿಲ್ಲ ಕಣೋ. ಆದರೆ ಆ ದೇವರು ಅವಳಿಗೆ ಅನ್ಯಾಯ ಮಾಡಿದ ನೋಡು. ಎಲ್ಲ ಕಡೆಯಿಂದಲೂ ಏನೂ ಅರಿಯದ ಕಂದನಿಗೆ ಅವನು ಅನ್ಯಾಯವನ್ನೇ ಮಾಡಿದ. ಒಂದೊಂದ್ಸಲ ಆಯು ಹೇಳೋದು ನಿಜ ಅನ್ಸುತ್ತೆ ಕಣೋ ಜಾನಿ. ದೇವ್ರು ಅನ್ನೋನು ಇಲ್ಲ ಅನ್ಸುತ್ತೆ. ಇದ್ದಿದ್ರೆ ಆ ಕಂದ ಇಂದು ತಂದೆ ತಾಯಿ ಇಲ್ಲದ ಅನಾಥೆಯಾಗಿ ಇರ್ತಿರ್ಲಿಲ್ಲ ಅಲ್ವಾ? ಎಂದು ಕಣ್ಣೀರು ಒರೆಸಿಕೊಂಡಿದ್ದರು ಮಿಸ್ಟರ್ ಆಚಾರ್ಯ. ಅವನು ತುಂಬಿ ಬಂದ ಕಂಗಳನ್ನ ಒತ್ತಿಕೊಂಡಿದ್ದ. ಎಂತ ಅಪ್ಪಾಜಿ ನೀವು ಹಿಂಗ್ ಅಳುದು? ನೀವು ಹಿಂಗೆ ಅಳುವುದು ನೋಡಿ ನನಗೂ ಅಳು ಬರ್ತಾ ಉಂಟು ನೋಡಿ. ನಮ್ಮ ಬಂಗಾರಿ ನಮ್ಮ ಮನೆಯ ಬೆಳಕು ಅಲ್ಲವಾ? ಅವಳು ಇರುವುದರಿಂದ ನಾವು ಎಲ್ಲರೂ ಇರುವುದು ಅಲ್ಲವಾ ಅಪ್ಪಾಜಿ? ಅದೆಂಥದೋ ಗ್ರಾಚಾರ ಮಾರಾಯ. ಅಂತ ಅನಾಹುತ ಆಯ್ತು. ಇದೆಲ್ಲ ಮರೆಯಬೇಕು ಅಲ್ಲವ್ರ ಅಲ್ರ ನಮ್ಮ ಅಮ್ಮನ, ನಕ್ಷತ್ರ ಅಕ್ಕನ, ಭಾವನ ಮರೆಯುವುದು ಸಾಧ್ಯ ಆಗುವುದಲ್ಲ. ಹೇಳುವುದು ನನಗೂ ಗೊತ್ತುಂಟು. ಆದರೂ ಮರೆತಂತೆ ನಟಿಸುತ್ತಾ ಬದುಕಬೇಕು ಅಲ್ಲವಾ ಅಪ್ಪಾಜಿ ನಮ್ಮ ಬಂಗಾರಿಗಾಗಿ? ನಮ್ಮ ಅಣ್ಣ ಸಹ ಹಾಗೆ ಅಲ್ವಾ? ನಮ್ಮ ಬಂಗಾರಿಗಾಗಿ ಅವರ ನೋವನ್ನ ಮರೆತು ಬದುಕ್ತಾ ಉಂಟಲ್ಲವಾ ಅಪ್ಪಾಜಿ? ನೀವು ಹೀಗೆ ಪದೇ ಪದೇ ಹೇಳಿ ಅಳುವುದು ನಮಗೂ ಸಹ ಅಳು ಬರ್ತದೆ ಅಲ್ವಾ ಅಪ್ಪಾಜಿ? ನೀವೇ ನಮಗೆ ಸಮಾಧಾನ ಮಾಡಬೇಕಲ್ವಾ? ನೀವೇ ಹೀಗಾದ್ರೆ ನಮ್ಮ ಕಥೆ ಎಂತ ಮಾರಾಯ? ಮೊದಲು ಸಮಾಧಾನ ಮಾಡಿಕೊಳ್ಳಿ ಅಪ್ಪಾಜಿ ಎಂದು ತನಗೆ ತಿಳಿದಂತೆ ಮಿಸ್ಟರ್ ಆಚಾರ್ಯರನ್ನ ಸಮಾಧಾನ ಮಾಡಲು ಪ್ರಯತ್ನಿಸಿದ್ದ ಜಾನಿ. ಹೌದು ಕಣೋ ಜಾನಿ, ನೀನ್ ಹೇಳ್ತಾ ಇರೋದು ಸರಿಯಾಗಿಯೇ ಇದೆ. ನನಗೂ ಅನ್ಸುತ್ತೆ ಎಲ್ಲ ಮರಿಬೇಕು ಅಂತ ಜಾನಿ. ಆದ್ರೆ ಆದ್ರೆ ಇದು ನನ್ನ ಉಸಿರಿರುವ ತನಕ ನನ್ನ ಜೊತೆಯಲ್ಲೇ ಇರೋ ವೇದನೆ. ನನ್ನ ಉಸಿರು ನಿಂತಾಗ ಮಾತ್ರ ಇದು ಕೊನೆಯಾಗೋದು. ಮುದ್ದಾಗಿ ಸಾಕಿದ ಹೆತ್ತ ಮಗಳ ಸಾವು. ಜೀವನದ ಉದ್ದಕ್ಕೂ ಜೊತೆಯಾಗಿ ಇರುವನೆಂದು ಮುಕ್ಕೋಟಿ ದೇವರ ಸಾಕ್ಷಿಯಾಗಿ ಕೈ ಹಿಡಿದ ಅರ್ಧಾಂಗಿಯ ಅಗಲಿಕೆ. ಇವೆಲ್ಲವೂ ಮರೆಯುವಂಥ ನೋವಾ ಹೇಳು ಜಾನಿ? ನೆವರ್. ಸಾಧ್ಯವೇ ಇಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಸಾಧ್ಯವಿಲ್ಲ ಕಣೋ ನನ್ನಿಂದ. ಆಯು ಕೂಡ ಯಾವುದನ್ನೂ ಮರೆತಿಲ್ಲ ಜಾನಿ. ಮರೆತವನ ಹಾಗೆ ನನ್ನ ಮುಂದೆ ನಟಿಸ್ತಾನೆ ಅಷ್ಟೇ. ಪ್ರತಿ ರಾತ್ರಿ ಅವನು ಅನುಭವಿಸುವ ನರಕ ನನಗೆ ಗೊತ್ತು ಕಣೋ. ನನಗೆ ಗೊತ್ತಿಲ್ಲ, ಗೊತ್ತಾಗಬಾರದು. ಗೊತ್ತಾದ್ರೆ ನಾನು ದುಃಖ ಪಡ್ತೀನಿ ಅಂತ ಅವನು ಎಲ್ಲವನ್ನೂ ತನ್ನ ಮನದಲ್ಲೇ ಇಟ್ಟುಕೊಂಡು ಒಬ್ಬನೇ ನೋವು ಅನುಭವಿಸ್ತಾನೆ ಅವನು. ಬಟ್ ವಾಟ್ ಕ್ಯಾನ್ ಐ ಡೂ? ನಾನೇನು ಮಾಡಲಿ ಹೇಳು? ಐ ಆಮ್ ಹೆಲ್ಪ್ಲೆಸ್ ಎಂದು ಮರುಗಿದ್ದರು ರಘುನಂದನ್ ಆಚಾರ್ಯ. ಅಷ್ಟರಲ್ಲಿ ಮನೆಯ ಲ್ಯಾಂಡ್ಲೈನ್ ಬಡಿದುಕೊಳ್ಳತೊಡಗಿತ್ತು. ಜಾನಿ ಅತ್ತ ನಡೆದಿದ್ದ ಕಣ್ಣು ಒರೆಸಿಕೊಳ್ಳುತ್ತಾ ಅವಳ ಮುಂದೆ ನಿಂತಿದ್ದ ಅವನ ಮುಂದೆ ನಿಂತಿದ್ದ ಅವಳತ್ತ ನೋಡದೆ ಆಯುಷ್ ಆಚಾರ್ಯ ತಾನು ಕೈಯಲ್ಲಿ ಹಿಡಿದಿದ್ದ ಎನ್ವಲಪ್ ಅನ್ನ ಅವಳ ಮುಖದತ್ತ ಚಾಚಿದ್ದ. ವಾಟ್ ಇಸ್ ದಿಸ್? ವಾಟ್ ನಾನ್ಸೆನ್ಸ್ ಇಸ್ ದಿಸ್? ಏನಿದ್ದು? ಏನು? ಏನಂತ ಅನ್ಕೊಂಡಿದ್ಯಾ ನಿನ್ನನ್ನ ನೀನು? ಹಾ? ಈ ನಕ್ಷತ್ರ ಲೋಕವನ್ನ ಕಟ್ಟಿ ಬೆಳೆಸಿದವನು ನಾನಾ ನೀನಾ? ನನ್ನ ಈ ಆಯುಷ್ ಆಚಾರ್ಯನ ಮುಖಕ್ಕೆ ರೆಸಿಗ್ನೇಷನ್ ಲೆಟರ್ ಬಿಸಾಕುವಷ್ಟು ಪೊಗರ ನಿಂಗೆ? ಹಾ? ಎಂದು ತಣ್ಣಗೆ ಕೇಳಿದವನು ಕಮಾನ್ ಸ್ಪೀಕ್ ಅಪ್ ಡ್ಯಾಮಿಟ್ ಎಂದು ಕಿರುಚಿದ್ದ ಕೋಪದಿಂದ ಆಯುಷ್ ಆಚಾರ್ಯ. ಅವಳ ಮುಖದ ಅತಿ ಹತ್ತಿರದಲ್ಲಿತ್ತು ಅವನ ಮುಖ. ಕೋಪದಿಂದ ಮುಖ, ಕಣ್ಣೆಲ್ಲವೂ ಕೆಂಪು ಕೆಂಪಾಗಿ ಬಿಟ್ಟಿದ್ದವು. ಅವನ ಸುಡುವ ಕಂಗಳ ನೋಟ ಅವಳನ್ನೇ ನೋಡುತ್ತಿತ್ತು. ನಡುಗಿದ್ದಳು ಕುಂಕುಮ.